ಹಾಗಾದ್ರೆ ಯಾವ ಸಿದ್ಧಾಂತ ಕೂಡ ಅಲ್ಟಿಮೇಟ್ ಅಲ್ಲ ಅನ್ನೋದು ನಿಮಗೆ ಅನಿಸಿ ನೀವು ಹಾಗೆ ಮಾಡ್ತೀರಾ? ಎಲ್ಲದರ ಸಾರ ತಗೊಂಡು ಮಾತಾಡ್ತೀರಿ? ನಿಜವಾಗಿ ಹೇಳಬೇಕಾದ್ರೆ ಯಾವುದೇ ಒಂದು ಗ್ರಂಥವನ್ನು ನನಗೆ ಪೂರ್ತಿಯಾಗಿ ಓದಲಿಕ್ಕಾಗುವುದಿಲ್ಲ. ಅಧ್ಯಯನ ಹೌದು, ಸ್ವಾಧ್ಯಾಯ ಅಂದರೆ ಏನು? ಫ್ಯಾಕ್ಟ್ ಅಂದರೆ ಕೃಷ್ಣನ ಮಾತು ವ್ಯಾಸರು ಉಲ್ಲೇಖ ಮಾಡಿದ್ದಾರೆ. ದೇವರು ನಾನು ಬರ್ತೇನೆ ಅಂತ ಹೇಳೋದು ಬಹಳ ದೊಡ್ಡ ಸಂಗತಿಯ. ದೇವರಲ್ವ? ಗೀತೆಯಲ್ಲಿ ಬಂದ ಪದ ಅನ್ಯಃ ಅಂತ. ಉತ್ತಮ ಪುರುಷಸ್ತು ಅನ್ಯಃ. ಪ್ರಜ್ಞೆ ಯಾವಾಗಲೂ ವ್ಯವಸ್ಥಾತ್ಮಕವಾಗಿ ಚಿಂತಿಸ್ತದೆ. ತಪ್ಪು ಯಾಕಲ್ಲ ಅಂತ ಕೇಳಿದರೆ, ಇದು ಮನಸ್ಸು ಕೆಲಸ ಮಾಡುವ ರೀತಿಯನ್ನು ಇಟ್ಕೊಂಡು ನಾವು ಅದು ತಪ್ಪು ಇದು ತಪ್ಪು ಅಂತ ಹೇಳಿಕೆ ನಾವು ಯಾರು? ಅಂದ್ರೆ ಅದು ಸ್ವಾಧ್ಯಾಯಕ್ಕೆ ಸಿಗ್ತದೆ, ಅದು ಸ್ವಾಧ್ಯಾಯಕ್ಕೆ ಗೊತ್ತಾಗ್ತದೆ. ಸ್ವಾಧ್ಯಾಯಕ್ಕೆ ಮಾತ್ರ ಗೊತ್ತಾಗೋದು. ಹಿ ಈಸ್ ಡಿಫರೆಂಟ್, ಶಿ ಈಸ್ ಡಿಫರೆಂಟ್. ಎಸ್. ನಿಮ್ಮ ಓದು ಬಹಳ ವಿಸ್ತಾರವಾದುದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡ ಓದು. ಆದರೆ ಎಲ್ಲೂ ಕೂಡ ಮತ್ತು ಎಲ್ಲ ದರ್ಶನಗಳನ್ನು ಕೂಡ ನೀವು ಮುಟ್ಟಿ ಬಂದವರು. ಆಗ್ಲೇ ಹೇಳಿದ ಹಾಗೆ ಯಾವ ರೀತಿ ಅದನ್ನ ಒಳಗೆ ಪ್ರವೇಶ ತಗೋಬೇಕು, ಆಮೇಲೆ ಅನುಸಂಧಾನ ಮಾಡಬೇಕು, ಎಲ್ಲವನ್ನ ನೀವು ಮಾಡ್ತಾ ಬಂದವರು. ಆದರೆ ಸುಮಾರು ದರ್ಶನಗಳನ್ನ ನೀವು ಮುಟ್ಟಿ ಮಾತಾಡಿ ಯೋಚನೆ ಮಾಡಿ ಎಲ್ಲ ಮಾಡಿದ್ದು ಕೂಡ ಎಲ್ಲೂ ಕೂಡ ನನಗೆ ಯಾವುದೇ ಒಂದು ಸಿದ್ಧಾಂತದ ಒಂದು ಸಣ್ಣ ಎಳೆ ಕೂಡ ಕಾಣಲ್ಲ. ಇದು ತುಂಬಾ ಸುಂದರವಾದ ಪ್ರವಚನದ ಒಂದು ಏನು ಮಾದರಿ ಅಂತ ಹೇಳಬೇಕು. ಮತ್ತೆ ಇದು ಪ್ರಜ್ಞಾಪೂರ್ವಕ ಅಲ್ಲ ಅಂತ ನಂಗೆ ಗೊತ್ತು. ಹೇಗಾಯ್ತು? ಹಾಗಾದ್ರೆ ಯಾವ ಸಿದ್ಧಾಂತ ಕೂಡ ಅಲ್ಟಿಮೇಟ್ ಅಲ್ಲ ಅನ್ನೋದು ನಿಮ್ಗೆ ಅನಿಸಿ ನೀವು ಹಾಗೆ ಮಾಡ್ತೀರಾ? ಎಲ್ಲದರ ಸಾರ ತಕೊಂಡು ಮಾತಾಡ್ತೀರಿ, ಬಟ್ ಯಾವುದನ್ನು ನೀವು ಎಂಡೋರ್ಸ್ ಮಾಡಲ್ಲ. ಏನಿದು, ಹೇಗಿದು? ನಾನು ಮುಖ್ಯವಾಗಿ ಈಗ ನೀವು ಹೇಳಿದ್ರೆ ಬಹಳ ವಿಸ್ತಾರವಾದ ಓದು ಹಾಗೇನಿಲ್ಲ. ನಿಜವಾಗಿ ಹೇಳಬೇಕಾದ್ರೆ ಯಾವುದೇ ಒಂದು ಗ್ರಂಥವನ್ನು ನನಗೆ ಪೂರ್ತಿಯಾಗಿ ಓದಲಿಕ್ಕಾಗುವುದಿಲ್ಲ. ಪೂರ್ತಿಯಾಗಿ ಓದ್ಲಿಕ್ಕೆ ಆಗುದಿಲ್ಲ. ಓದಿದ್ದೇನೆ, ಅದು ಬೇರೆ. ಆದರೆ ಅದು ಸುಲಭ ಇಲ್ಲ. ಯಾಕೆ ಅಂದರೆ ಒಂದು ಸಿಟ್ಟಿಂಗ್ನಲ್ಲಿ ಓದಿ ಮುಗಿಸ್ಬೇಕು. ನನಗೆ ಹಾಗಾಗುದಿಲ್ಲ. ಯಾಕೆ ಅಂದರೆ ನಾನು ಅದನ್ನು ಓದಿ ಒಂದು ವಿಷಯ ಅಲ್ಲಿದೆ, ಒಂದು ಪ್ರತಿಪಾದನೆ, ಒಂದು ಮಂಡನೆ ಇದೆ ಅಲ್ಲಿ. ಅದನ್ನು ನಾನು ನೋಡಿ ಅದು ನನ್ನ ಒಳಗಡೆ ಇನ್ನೇನೋ ಒಂದು ಮಾಡ್ತದೆ. ಅದು ಶುರು ಆದರೆ ಪುಸ್ತಕವನ್ನು ನಾನು ಮುಚ್ಚಿಡ್ತೇನೆ. ಮತ್ತು ಇದು ಕಮ್ಮಿ ಆದ ಮೇಲೆ ಮತ್ತಿನ ಪುಟವನ್ನು ನಾನು ಓದುವುದಲ್ಲದೆ. ಅಂದರೆ ಅದು ಹಾಗೆ ಆಗ್ತದೆ. ಇದು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಸ್ವಾಧ್ಯಾಯ ಎನ್ನುವ ಪದ ನಮಗೆ ಬಹಳ ಮಹತ್ವದ್ದು ಭಾರತೀಯ ಪರಂಪರೆಯಲ್ಲಿ. ಅಧ್ಯಯನ ಹೌದು, ಸ್ವಾಧ್ಯಾಯ ಅಂದ್ರೆ ಏನು? ನೀವು ಅಧ್ಯಯನ ಅಂತ ಹೇಳಿ ಅದಕ್ಕೆ ಸ್ವಾಧ್ಯಾಯ ಯಾಕೆ ಹೇಳಬೇಕು? ಅಧ್ಯಯನ ಮಾಡಿದ್ರು, ವೇದಾಧ್ಯಯನ ಮಾಡಿದ್ರು ಅಲ್ಲ, ಎಲ್ಲ ಅಧ್ಯಯನವೂ ಸ್ವಾಧ್ಯಾಯ ಇದೆ. ಏನು ವ್ಯತ್ಯಾಸ? ಅಧ್ಯಯನ ಏನು ವ್ಯತ್ಯಾಸ? ಅಧ್ಯಯನ ಒಂದು ವಾಕ್ಯ ನಿಮಗೆ ಎದುರಾಯ್ತು, ಒಂದು ಗ್ರಂಥದಲ್ಲಿ ಒಂದು 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 ಭಾಗ, ಒಂದು ವಿಷಯ, ಒಂದು ವಿಚಾರ ಎದುರಾಯ್ತು. ಎದುರಾದಾಗ ನೀವು ನಿಮ್ಮ ಮನಸ್ಸಿನಲ್ಲಿ, ಅದು ನಿಮ್ಮ ಒಳಗಡೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಅದು ಒಂದು ಪರಿಣಾಮವನ್ನು ಮಾಡಿತು. ಆ ಪರಿಣಾಮವನ್ನು ನೀವು ಗಮನಿಸಬೇಕು. ಅದು ಸ್ವಾಧ್ಯಾಯ. ನಮ್ಮೊಳಗೆ ನಮ್ಮ ಒಂದು ಗ್ರಂಥದಿಂದ ನಮಗೆ ಏನು ಪರಿಣಾಮ ಆಯಿತು, ಆ ಪರಿಣಾಮವನ್ನು ಗಮನಿಸುವುದು, ಗ್ರಂಥವನ್ನು ಒಳಗೆ ತಕ್ಕೊಳ್ಳುವುದು, ನಮ್ಮ ಒಳಗಡೆ ತಕ್ಕೊಳ್ಳುವುದು. ಹೊರಗಿನ ವಿಷಯ ಮಾತ್ರ ಅಲ್ಲ, ಅದು ವ್ಯಾವಹಾರಿಕ. ಅದನ್ನು ನಾವು ಒಳಗಡೆ ತಕ್ಕೊಳ್ಳುವುದು. ಪಂಚೇಂದ್ರಿಯಗಳ ಮೂಲಕ ನಾವು ಜಗತ್ತನ್ನು ಹೇಗೆ ನಮ್ಮ ಒಳಗಡೆ ತಕ್ಕೊಂಡು ಬೆಳೆದಿದ್ದೇವೆ, ನಮ್ಮ ಪ್ರಜ್ಞೆ ಬೆಳೆದಿದೆ, ಹಾಗೆಯೇ ಒಂದು ಗ್ರಂಥದ ವಿಚಾರ ಒಳಗಡೆ ತಕ್ಕೊಂಡು ಆ ಪ್ರಕ್ರಿಯೆ ಉಂಟಲ್ಲ, ಏನು ಪರಿಣಾಮ ಆಯಿತು ಆ ಪ್ರಕ್ರಿಯೆಯನ್ನು ಗಮನಿಸುವುದು. ಯಾವಾಗಲೂ ಅದು ಬಹಳ ಮುಖ್ಯ. ಅದು ಫಲವನ್ನಲ್ಲ, ಪ್ರಕ್ರಿಯೆಯನ್ನು ಗಮನಿಸುವುದು. ಇದು ಹೀಗಾಯ್ತಲ್ಲ, ಈ ಒಂದು ವಾಕ್ಯ ನನ್ನಲ್ಲಿ ಇದುವರೆಗೆ ಎಲ್ಲಿಯೂ ಯಾವ ಯಾವುದರಿಂದಲೂ ಉಂಟಾಗದ ಒಂದು ತಳಮಳವನ್ನು ಬಿತ್ತಿತಲ್ಲ, ಏನಿದು ಅಂತ ಅದು ನಿಮ್ಮ ವ್ಯಕ್ತಿತ್ವದ ಭಾಗ ಆಗುವುದು. ಅಧ್ಯಯನ ಪ್ರಜ್ಞಾಪೂರ್ವಕವಾದದ್ದು. ಅದರಲ್ಲಿಯೂ ಬಹಳ ದೊಡ್ಡ ದೊಡ್ಡ ಸಾಹಸಗಳೆಲ್ಲ ಇವೆ, ಅದನ್ನೆಲ್ಲ ಅಲ್ಲಗಳೆಯಬೇಕಾಗಿಲ್ಲ. ಅದರ ವ್ಯಕ್ತಿತ್ವದ ಭಾಗ ಆಗೋದು ಉಂಟಲ್ಲ, ಇದು ಪೂರ್ತಿ ನಿಮ್ಮ ಕೈಯಲ್ಲಿ ಇಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ, ಪೂರ್ತಿ ಇಲ್ಲ. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪೂರ್ತಿ ಇಲ್ಲ. ಅಂದರೆ ನಾನು ಅದನ್ನು ನನ್ನ ಒಳಗೆ ತಕ್ಕೊಳ್ಬೇಕು ಅಂತ ನೀವು ಪ್ರಜ್ಞಾಪೂರ್ವಕವಾಗಿ ಕೂತ್ರೆ ಆಗಲ್ಲ, ಅದೇ ಅಡ್ಡಿ ಆಗ್ತದೆ.
ನಾನು ಹೇಳಿದ್ರೆ ಗೊತ್ತಾಯ್ತಾ? ಗೊತ್ತಾಯ್ತು. ಅದೇ ಒಂದು ಅಡ್ಡಿ ಆಗ್ತದೆ, ಅದು ಬರುವುದಿಲ್ಲ. ಅದು ದೇವರ ಹಾಗೆ, ಅದು ಬರುವುದಿಲ್ಲ. ಕರೆದರೆ ನಾನು ಕರೆದಿದ್ದೇನೆ ನಿನಗೇನಾಗಿದೆ ಬರಲಿಕ್ಕೆ ಅಂತ ಕೇಳಿದ್ರೆ ಅದು ಬರುವುದಿಲ್ಲ. ಹೇಗೆ ಬರುತ್ತೆ? ಹೇಗೆ ಬರುತ್ತೆ ಅದೇ ಗೊತ್ತಿಲ್ಲ. ಅದು ನಮ್ಮ ಕೈಯಲ್ಲಿ, ಅದಕ್ಕೆ ನಾನು ಹೇಳಿದೆ ನಮ್ಮ ಕೈಯಲ್ಲಿ ಇಲ್ಲ ಪೂರ್ತಿಯಾಗಿ ಅಂತ. ಒಂದು ಪೂರ್ತಿಯಾಗಿ ನಮ್ಮ ಕೈಯಲ್ಲಿ ಇಲ್ಲ. ಅದಕ್ಕೆ ಅರ್ಥ ಆಗುವ ರೀತಿ ಅಲ್ಲಲ್ಲ, ಎಷ್ಟು ಸಮಯದ ಪ್ರಶ್ನೆ ಅಲ್ಲ ಅದು. ಈಗ ಒಂದು ಮಾತಿದೆ ಗೀತೆಯಲ್ಲಿ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಅದನ್ನು ಪ್ರವಚನದಲ್ಲಿ ಹೇಳ್ತಾರೆ, ಹೇಳಬೇಕಾದ್ದೇ. ಧರ್ಮದ ಗ್ಲಾನಿ ಆದಾಗ ನಾನು ಬರ್ತೇನೆ, ಧರ್ಮಸ್ಯ ಗ್ಲಾನಿರ್ಭವತಿ, ನಾನು ಬರ್ತೇನೆ, ಕಾಲ ಕಾಲಕ್ಕೆ ಬರ್ತೇನೆ ಅಂತ ಹೇಳಿದ್ದಾನೆ. ಇದನ್ನು ನೀವು ಒಳಗೆ ತಗೊಳ್ಳೋದೇ, ಅದರಲ್ಲಿ ಇದೆ ಫ್ಯಾಕ್ಟ್. ಫ್ಯಾಕ್ಟ್ ಅಂದರೆ ಕೃಷ್ಣನ ಮಾತು ವ್ಯಾಸರು ಉಲ್ಲೇಖ ಮಾಡಿದ್ದಾರೆ ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ ಇದೆ. ಯದಾ ಹಿದಾಯ ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನಮ ಧರ್ಮಸ್ಯ ಆತ್ಮಾನಂ ಸೃಜಾಮ್ಯಹಂ. ನನ್ನನ್ನು ನಾನು ಪ್ರಕಟಿಸ್ತೇನೆ, ನನ್ನನ್ನೇ ನಾನು ಸೃಷ್ಟಿಸಿಕೊಳ್ತಾ ಹೋಗ್ತೇನೆ ಪ್ರತಿ ಯುಗದಲ್ಲಿಯೂ ಅಂತ ಇದೆ. ಏನು ಅರ್ಥ ಇದಕ್ಕೆ? ಏನು ಮಾಡೋದು ಅರ್ಥ? ಅರ್ಥ ಹೇಳ್ಬೋದು ನೀವು, ಅದಕ್ಕೆ ಹೀಗೆ ಅರ್ಥ, ಹೀಗೆ ವಾಕ್ಯದ ಅರ್ಥ ಹೇಳ್ಬೋದು, ಸಾರಾಂಶ ಹೇಳ್ಬೋದು. ಕಾಯುವ ಉದ್ರೇಕ ನಿಮ್ಮಲ್ಲಿ ಸೃಷ್ಟಿಯಾದರೆ ಅದು ಅರ್ಥ ಆಯ್ತು. ಕಾಯುವ ದೇವರನ್ನು ಬರ್ತೇನೆ ಅಂತ ಹೇಳಿದಾನಲ್ಲ, ನಾನು ಹೇಳಿದ್ ಗೊತ್ತಾಯ್ತಾ? ಬರ್ತೇನೆ ಅಂತ ಹೇಳಿದಾನಲ್ಲ, ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿದ್ದಾನೆ. ಪ್ರತಿ ಯುಗದಲ್ಲಿ ಬಂದಿದ್ದಾನೋ ಇಲ್ಲವೋ ಎನ್ನುವುದೂ ಅಲ್ಲ. ಹಾಗಾದ್ರೆ ಬಂದನ ಲೋಕದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಅವನು ದೇವರು ಬಂದದಿಲ್ಲ, ಸುಮ್ಮನೆ ಇದೆಲ್ಲ ಕಥೆಗಳಷ್ಟೇ, ಹರಿಕಥೆಗಳು ಅಂತ ಹೇಳುವವರು ಇದ್ದಾರೆ. ಇರಬೇಕು, ಇರಲಿ, ಲೋಕದಲ್ಲಿ ಎಲ್ಲವೂ ಇದೆ. ನಾವು ಒಳಗೆ ತೆಕ್ಕೊಳ್ಳುವುದು ಹೇಗೆ ಆ ವಾಕ್ಯವನ್ನು ಅಂದ್ರೆ, ಕಾಯುವ ಉದ್ರೇಕ ಒಂದಿದೆ. ಬರ್ತಾನೋ, ಎಷ್ಟೊತ್ತಿಗೆ ಬರ್ತಾನೆ, ಏನ್ ಕತೆ ಅಂತ. ವ್ಯಾವಹಾರಿಕವಾದ ಜೀವನದಲ್ಲಿ ನಿಜವಾದ ಪ್ರೀತಿ ಇದ್ರೆ ಪ್ರಿಯಕರನಿಗಾಗಿ ಕಾಯುವುದಿಲ್ವಾ? ಅದು ಕಾಯುವ ಉದ್ರೇಕ ಅಲ್ವಾ? ಅದು ಬರ್ತಾನಂತ ಗೊತ್ತಿಲ್ವಾ? ಎಂತದಕ್ಕೆ ಕಾಯುವುದು ಅಂತ ಯಾರಾದ್ರೂ? ಹಾಗೂ ಇದೆ ಸಾಂತ್ವನಗಳೆಲ್ಲ ಹೇಳುವುದು ಹಾಗೆ, ಬರ್ತಾನೆ, ನೀವು ಯಾಕೆ ಸುಮ್ಮನೆ ಒದ್ದಾಡ್ತೀರಿ ಅಂತ ಹೇಳುವುದೆಲ್ಲ ಇದೆ ಲೋಕದಲ್ಲಿ. ಆದ್ರೆ ಆ ಕಾಯುವ ಉದ್ರೇಕ ಜೀವಂತ ಅಲ್ವಾ? ಅದು ಉಂಟಾಗುವುದು ಅದರ ನಿಜವಾದ ಅರ್ಥ. ಬರ್ತೇನೆ ಅಂತ ಹೇಳಿದ್ದಾನೆ, ಓಕೆ, ಎಲ್ಲ ಸರಿಯಪ್ಪ. ಉದ್ರೇಕವೇ ಸೃಷ್ಟಿ ಆಗದಿದ್ರೆ ಓದಿದ್ರು ಒಂದೇ, ಓದಿದ್ರು ಒಂದೇ, ಪಕ್ಕದಲ್ಲಿ ಕೂತ್ರು ಗೊತ್ತಾಗಲಿಲ್ಲ. ಅದೇ ಇರುವುದು ಪ್ರಾಬ್ಲಮ್. ಅದು ಇದು ಪ್ರಾಬ್ಲಮ್ ಅಂತ ನಮಗೆ ಗೊತ್ತಾಗಬೇಕು. ಯಾವುದು ಇದು ಆಗ್ಬೇಕಾದಾಗ್ಲಿಲ್ಲ ಅಂದ್ರೆ ಅದು ಹಾಗಲ್ಲ. ಅದು ಅವನು ಯಾಕೆ ಹೇಳಿದ್ದು? ದೇವರು ನಾನು ಬರ್ತೇನೆ ಅಂತ ಹೇಳಿದ ಬಹಳ ದೊಡ್ಡ ಸಂಗತಿಯ? ದೇವರಲ್ವಾ? ಅವನು ಯಾವಾಗ ಬೇಕಾದ್ರೆ ಬರ್ಬೋದು, ಬರದಿರಬಹುದು, ಏನ್ ಬೇಕಾದ್ರೆ ಆಗ್ಬೋದು. ಹೇಳ್ಬೇಕು ಯಾಕೆ? ಉದ್ರೇಕ ಸೃಷ್ಟಿಯಾಗಲಿ ಅಂತ. ಅದು ಪ್ರಜ್ಞಾಪೂರ್ವಕವಾಗಿಂತ ಅಲ್ಲ, ಅದು ಸೃಷ್ಟಿ ಮಾಡ್ಬೇಕು ಅಲ್ಲ. ಉದ್ರೇಕಕ್ಕೆ ಒಳಗಾಗತಕ್ಕ ಒಂದು ಭಾವದ್ರವ್ಯ ಈ ಜೀವದಲ್ಲಿ ಇದೆ, ಅದು ದೇವರಿಗೆ ಬೇಕಾಗಿದೆ. ಆದ್ರಿಂದ ಆ ಮಾತಿನಲ್ಲಿ ಅದು ಸೃಷ್ಟಿ, ಇದರಲ್ಲಿ ಆ ಸ್ಪಂದನ ಇದ್ರೆ ಅದು ಸೃಷ್ಟಿ ಆಗ್ತದೆ. ಮತ್ತೆ ಪುಸ್ತಕ ಬೇಕಾಗಿಲ್ಲ. ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೀಗೆ ಹೇಳಿದ್ದಾನೆ ಅಂತ ಆ ಉದ್ರೇಕ ಸೃಷ್ಟಿಯಾದವನಿಗೆ ಕೋಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗುವುದಿಲ್ಲ. ಹೀಗೆಲ್ಲ ಇದೆ ವಿಷಯಗಳು. ಹಾಗಾಗಿ ಅದನ್ನು ಸ್ವಾಧ್ಯಾಯ ಅಂತ ಹೇಳೋದು. ಅಥವಾ ಏನಾಗ್ತದೆ, ಅದನ್ನು ನಾವು ಪ್ರಕ್ರಿಯೆಯನ್ನು ಗಮನಿಸಿದರೆ, ಒಂದು ವಾಕ್ಯದ ಅರ್ಥ ಆ ವಾಕ್ಯದ ವಾಚ್ಯಾರ್ಥದಲ್ಲಿಯೇ ಪೂರೈಸುವುದಿಲ್ಲ. ವಾಚ್ಯಾರ್ಥ ಬೇಕು, ಇನ್ನೊಂದು ಅರ್ಥ ಉಂಟು, ಇನ್ನೊಂದು ವಾಕ್ಯದಲ್ಲಿ ಅದರ ನಿಜವಾದ ಅರ್ಥ ಇದೆ. ನಾನು ಹೇಳೋದು ಗೊತ್ತಾಯ್ತಾ? ಇನ್ನೊಂದು ವಾಕ್ಯದಲ್ಲಿ ಅದರ ನಿಜವಾದ ಅರ್ಥ ಇದೆ. ಕಾಯುವ ಉದ್ರೇಕ ಸೃಷ್ಟಿಯಾಗುವುದಕ್ಕಾಗಿ ಕೃಷ್ಣ ಹೀಗೆ ಹೇಳಿದನೆ ಅಂತ ಅದು ಆ ವಾಕ್ಯದಲ್ಲಿಲ್ಲ, ಕೃಷ್ಣನ ವಾಕ್ಯದಲ್ಲಿಲ್ಲ. ವ್ಯಾಖ್ಯಾನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಕೃಷ್ಣ ಹೇಳಿದ್ದಕ್ಕೆ ಹೇಳಿ, ನಾ ಮೂಲಂ ಲಿಖ್ಯತೆ. ಕೃಷ್ಣ ಹೇಳದೇ ಇದ್ದದನ್ನ ಅಂತ ಹೇಳೋದು ನೀವು. ಆದರೆ ಹೇಳದೇ ಇದ್ದದ್ದು ಹೇಳಿದ್ರಲ್ಲಿ ಇದೆಯೋ ಇಲ್ವೋ? ಈಗ ನಾನು ಹೇಳಿದ್ರಲ್ಲಿ ಹೇಳದೇ ಇದ್ದದ್ದು ಉಂಟೋ ಇಲ್ಲೋ? ಹೇಳದೇ ಇದ್ದದ್ದು ಹೇಳಿದ್ದರಲ್ಲಿ ಅಡಗಿ ಇದೆಯೋ ಇಲ್ಲವೋ ನನಗೆ ಹೇಳಿ. ಇದೆ ಇದ್ದರೆ ಅದು ಗೊತ್ತಾಗುದು ಇನ್ನೊಂದು ವಾಕ್ಯದಲ್ಲಿ. ಮುಂದೆ ಹೋಗ್ಬೇಕು, ಇನ್ನೊಂದು ವಾಕ್ಯ, ಮುಂದೆ ಹಿಂದೆ ಅಂತಲ್ಲ, ಇನ್ನೊಂದು ವಾಕ್ಯದಲ್ಲಿ ಅದು ಇದೆ.
ಅಂದ್ರೆ ಅದು ಸ್ವಾಧ್ಯಾಯಕ್ಕೆ ಸಿಗ್ತದೆ ಅದು ಸ್ವಾಧ್ಯಾಯಕ್ಕೆ ಗೊತ್ತಾಗ್ತದೆ. ಸ್ವಾಧ್ಯಾಯಕ್ಕೆ ಮಾತ್ರ ಗೊತ್ತಾಗೋದು. ನೀವು ಬರೀ ಅವ್ರ ಏನು ಬರೆದರೆ ಇವರು ವ್ಯಾಖ್ಯಾನಕಾರರು ಕೂಡ ಇದನ್ನು ಸೂಚಿಸಬಾರದು ಅಂತ ಇಲ್ಲ. ಎಲ್ಲರೂ ಸ್ವಾಧ್ಯಾಯವನ್ನೇ ಮಾಡುವುದು. ಆದರೆ ಹೆಚ್ಚಾಗಿ ನೀವು ಗ್ರಂಥನಿಷ್ಠೆ, ಆಮೇಲೆ ವಸ್ತುನಿಷ್ಠೆ, ಆಮೇಲೆ ಸಿದ್ಧಾಂತ ನಿಷ್ಠೆ, ಇದು ಯಾವುದೂ ತಪ್ಪಲ್ಲ ಸ್ವಾಮಿ. ತಪ್ಪಲ್ಲ ಅಂದ್ರೆ ಸ್ವಾಭಾವಿಕವಾಗಿ ಅದಕ್ಕೆ ನಾವು ಸ್ಪಂದಿಸುವ ಒಂದು ರೀತಿ ಇದೆ. ಇನ್ನೊಂದು ರೀತಿ ಇದೆ ಅಂತ ವಚನಗಳಲ್ಲಿ ನಿಮಗೆ ಇದು ಗೊತ್ತಾಗ್ತದೆ. ಹೌದು, ವಚನಗಳ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ. ಅಂದ್ರೆ ಅದು ನನಗೆ ಸ್ವಾಧ್ಯಾಯಕ್ಕೆ ಬಹಳ ಈ ಕಾರಣಕ್ಕೆ ನೆರವಾಗಿದೆ. ಚನ್ನಮಲ್ಲಿಕಾರ್ಜುನನ ಪರಿ ಬೇರೆ ಅಂತ. ಆ ಬೇರೆ ಅಂದ್ರೆ ಏನು? ಎಲ್ಲರ ಹಾಗಲ್ಲ ಅಂತ. ಎಲ್ಲರ ಹಾಗೆಲ್ಲ, ಎಲ್ಲರ ಹಾಗೆ ಆಗಿಯೂ ಎಲ್ಲರ ಹಾಗೆ ಅಲ್ಲ ಅಂತ. ಪರಿ ಬೇರೆ ಅಂತ ಉಂಟಲ್ಲ, ಪರಿ ಬೇರೆ ಅಂತ ಹೇಳುವುದು ಅದು ಅಕ್ಕನಿಗೆ ಗೊತ್ತಾಗಿದೆ. ಬೇರೆ ಅಂತ ಗೊತ್ತಾಗಿದೆ. ಬೇರೆ ಅಂತ ಗೊತ್ತಾಗುವಾಗ ಇದಲ್ಲ ಅಂತಲೂ ಗೊತ್ತಾಗಿದೆ, ಇದಲ್ಲ ಅಂತಲೂ ಗೊತ್ತಾಗಿದೆ. ಇದಲ್ಲ ಅಂತ ಗೊತ್ತಾಗೋದಕ್ಕೋಸ್ಕರ ಬೇರೆ ಎನ್ನುವ ಪದ ಬಳಸಿರುವುದು. ಬೇರೆ ಎನ್ನುವ ಪದಕ್ಕೆ ಅರ್ಥ ಇದಲ್ಲ ಅಂತ. ಬೇರೆ ಎನ್ನುವ ಪದಕ್ಕೆ ಅರ್ಥ ಇದಲ್ಲ ಅಂತ. ಇದಲ್ಲ ಇನ್ನೊಂದು ಬೇರೆ, ಅದು ಡಿಫರೆಂಟ್. ಇಂಗ್ಲಿಷ್ನಲ್ಲಿ ಇದೆ, ಹಿ ಇಸ್ ಡಿಫರೆಂಟ್, ಶಿ ಇಸ್ ಡಿಫರೆಂಟ್. ಆದರೆ ನಾವು ಅದನ್ನು ಬಹಳ ತೀರಾ ಅದನ್ನು ಲೌಕಿಕವಾಗಿ, ಅಂದರೆ ಡಿಫರೆಂಟ್ ಅಲ್ಲದವರನ್ನು ನಾವು ಡಿಫರೆಂಟ್ ಅಂತ ಹೇಳ್ತೇವೆ. ಅದು ಬಹಳ, ಅದಕ್ಕಿಂತ ದೊಡ್ಡ ಪ್ರಶಂಸೆಯೇ ಇಲ್ಲ. ಹೌದು, ಅವರ ಹಾಗೆ ಇವರ ಹಾಗೆ ಅವರು, ಅವರ ಹಾಗೆ ಇವರು ಅಂತ ಹೇಳಿದ್ರೆ ಅದು ಪ್ರಶಂಸೆ ಅಲ್ಲ, ಅದು ಕೀಳುಗಳದ ಹಾಗೆ, ಒಂದು ರೀತಿ ಕೀಳುಗಳದ ಹಾಗೆ. ಹೇಳ್ಬೇಕು ಅಂತ ಇಲ್ಲ ನೀವು. ಅವರ ಹಾಗೆ ಇವರಿದ್ದಾರೆ ಅಂತ ನೀವೆಂತ ಹೇಳ್ಬೋದು? ಎಂತದಕ್ಕೆ ಹೇಳುದು? ಅವ್ರು ಇದ್ದಾರಲ್ಲ, ಅಲ್ಲ ಅಂತ ಹೇಳ್ಬೇಕು. ಡಿಫರೆಂಟ್ ಅಂತೆ ನಿಜವಾದ ಅರ್ಥ ಅದು. ಅದನ್ನು ಆ ರೀತಿ ಸಂಸ್ಕೃತದಲ್ಲಿದೆ. ಅನ್ಯ, ಇತರ, ಎರಡು ಪದ ಇದೆ. ಗೀತೆಯಲ್ಲಿ ಬಂದ ಪದ ಅನ್ಯ ಅಂತ. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೇತಿ ಉದಾಹೃತ. ದೇವರಂತ ಹೇಳುದು ಎಷ್ಟು ಒಳ್ಳೆ ಪದ. ಅನ್ಯ, ಅವನು ನಮ್ಮ ಹಾಗೆ ಅಲ್ಲ, ನಮಗೇ ಗೊತ್ತಾಗುವುದು ಈ ಸತ್ಯ. ಹೌದು, ಇನ್ನೊಬ್ಬರು ಯಾರೋ ಬಂದು ನಮಗೆ ಅವನು ನಿಮ್ಮ ಹಾಗಲ್ಲ ಅಲ್ಲ ಅಂತ ನಮಗೆ ಗೊತ್ತಾಗುವುದು. ಅದು ನಮಗೆ ಗೊತ್ತಾಗಬೇಕಾದದ್ದು ಸಾಧ್ಯತೆ, ಅದು ನಮ್ಮ ಸಾಧ್ಯತೆ. ಅದು ಗೊತ್ತಾಗೋದು ನಮ್ಮ ಹಾಗೆ ಇಲ್ಲ ಅಂತ ನಮಗೆ ಗೊತ್ತಾಗುವುದು ನಮ್ಮ ಪ್ರಜ್ಞೆಯ ಸಾಧ್ಯತೆ. ಇದು ಪ್ರಜ್ಞಾಪೂರ್ವಕತೆಯಿಂದ ಉಂಟಾಗುವುದಿಲ್ಲ. ಪ್ರಜ್ಞಾಪೂರ್ವಕತೆಗೆ ನಮ್ಮ ಹಾಗೆ ಅಥವಾ ಅವನು ಬೇರೆ ಆಗಿದ್ರೆ ಯಾವ ಯಾವ ಅಂಶಗಳಲ್ಲಿ ಬೇರೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಹೊರಡುತ್ತದೆ. ವ್ಯವಸ್ಥಾತ್ಮಕವಾಗಿ ಪ್ರಜ್ಞೆ ಯಾವಾಗಲೂ ವ್ಯವಸ್ಥಾತ್ಮಕವಾಗಿ ಚಿಂತಿಸ್ತದೆ. ವ್ಯವಸ್ಥೆಯನ್ನು ನಂಬಿದೆ, ದೇವರನ್ನಲ್ಲ. ವ್ಯವಸ್ಥೆಯನ್ನು ನಂಬಿದೆ ಅದು. ಆದ್ರಿಂದ ನಮ್ಮ ಮನಸ್ಸು ಸದಾ ವ್ಯವಸ್ಥೆಯನ್ನು ಕುರಿತು ಯೋಚನೆ ಮಾಡ್ತದೆ. ಒಬ್ಬ ಒಳ್ಳೆಯ ರಾಜ ಬರಬೇಕು, ಒಬ್ಬ ಒಳ್ಳೆಯ ಮಂತ್ರಿ ಬರಬೇಕು. ಇಷ್ಟವರೆಗೆ ಬರಲಿಲ್ಲ, ಅದು ಬೇರೆ ವಿಷಯ ಅಲ್ಲ. ನಾವು ಭಾವಿಸುವುದೇನೆಂದ್ರೆ ಹೀಗೆ ಒಬ್ಬ ನಾಯಕ ಹುಟ್ಟಬೇಕು, ಇತ್ಯಾದಿ ಇತ್ಯಾದಿ. ಅಂದ್ರೆ ಏನು? ವ್ಯವಸ್ಥೆ, ಒಟ್ಟಿನ ಮೇಲೆ ವ್ಯವಸ್ಥಿತವಾದ ಜೀವನ ಇರಬೇಕು ಅಂತ. ವ್ಯವಸ್ಥಿತ ಸಿದ್ಧಾಂತಗಳನ್ನು ಮಾಡುವುದು ಕೂಡ ಹಾಗೆ, ಅದು ವ್ಯವಸ್ಥಿತ ಇರಬೇಕು. ಈಗ ಅಂದ್ರೆ ಹೀಗೆ ಅದರಲ್ಲಿ ಇದು ತಪ್ಪಲ್ಲ. ತಪ್ಪು ಯಾಕಲ್ಲ ಅಂತ ಕೇಳಿದರೆ, ಇದು ಮನಸ್ಸು ಕೆಲಸ ಮಾಡುವ ರೀತಿಯನ್ನು ಇಟ್ಕೊಂಡು ನಾವು ಅದು ತಪ್ಪು ಇದು ತಪ್ಪು ಅಂತ ಹೇಳಿಕೆ ನಾವು ಯಾರು? ಪ್ರಕೃತಿ ಹೀಗೆ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ. ಅದು ನಮಗೆ ಅನ್ನಿಸ್ತದೆ. ಒಂದು ಕಾಲ ಹೋಗ್ತದೆ, ಮತ್ತೊಂದು ಕಾಲ ಬರ್ತದೆ. ಮಳೆಗಾಲ ಹೋಗ್ತದೆ, ಚಳಿಗಾಲ ಬರ್ತದೆ, ಬೇಸಿಗೆಗಾಲ, ಹೀಗೆ ಒಂದು ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾವಣೆ ನಮಗೆ ಗೊತ್ತಾಗ್ತಾ ಇರ್ತದೆ. ಹೀಗೆ ಆಗ್ತದೆ ಈಗ ಇನ್ನು ಮುಂದೆ ಅಂತ. ಇದೆಲ್ಲ ಗೊತ್ತಾಗ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಆದ್ದರಿಂದ ಒಂದು ವ್ಯವಸ್ಥೆಯಲ್ಲಿ ಅದನ್ನು ನಾವು ಕಟ್ಟುವುದುಂಟಲ್ಲ, ಕಟ್ಟುವುದಕ್ಕೆ ವ್ಯವಸ್ಥೆ, ವ್ಯವಸ್ಥಾತ್ಮಕತೆಯ ಚಿಂತನೆ ಬಹಳ ಮುಖ್ಯ. ಕಟ್ಟುವೆವು ನಾವು. ನಮಗೆ ಕಟ್ಟಲಿಕ್ಕೆ ಆಗದ್ದು ಒಂದಿದೆ ಅಂತ ಗೊತ್ತಾದರೆ ಅದೇ ಗೊತ್ತಾಗಬೇಕಾದ್ದು. ಕಟ್ಟಲಿಕ್ಕೆ ಆಗದ್ದು ಒಂದಿದೆ. ನಾವೆಲ್ಲ ಏನು ಮಾಡ್ತೇವೆ ಅಂದರೆ, ಈ ಪ್ರಜ್ಞಾಪೂರ್ವಕತೆಗೆ ಅದು ಎಷ್ಟು ನಮಗೆ ಉಪಯುಕ್ತ ಅಂತ ಅನ್ನಿಸಿದರೂ ನಮಗೆ ಗೊತ್ತಿಲ್ಲದೆ
ಬಲಿಯಾಗಿ ಬಿಟ್ಟೆವೋ ಅಂತ ಅನ್ನಿಸೋದು. ಈಗ ಅನ್ನಿಸ್ಬೇಕು. ಇದು ನಾನು ತಿಳ್ಕೊಂಡ ಹಾಗೆ ಮನುಷ್ಯರಿಗೆ ಮಾತ್ರ ಈ ಒಂದು ಭಾವನೆ ಬರುವುದಕ್ಕೆ ಸಾಧ್ಯ. ಸೊ ಅದರ ಫಲಿತ ನಿಮ್ಮ ಅಂದ್ರೆ ಇದು ಸ್ವಾಧ್ಯಾಯಕ್ಕೂ ಇದೆ, ಇದು ಇದೆ, ಇನ್ನೊಂದರಲ್ಲಿ ಇದೆ ಅಂತ. ಯಾವುದರಲ್ಲಿ? ಒಂದು ಪದದಾರ್ಥ ಇನ್ನೊಂದು ವಾಕ್ಯದಲ್ಲಿ ಇದೆ. ದೇವರನ್ನು ನೋಡ್ಬೇಕಾದ್ರೆ ಭಕ್ತನನ್ನು ನೋಡ್ಬೇಕು. ಹೇಳಿದ ಅರ್ಥ ಆಯ್ತಾ? ಸಾರಿ, ಗೊತ್ತಾಯ್ತು. ದೇವರನ್ನಲ್ಲ, ಭಕ್ತನನ್ನು. ಇವ ಹೇಗಿದ್ದಾನೆ ದೇವರನ್ನು ಕಂಡ ಹಾಗೆ. ಅಂದ್ರೆ ಇನ್ನೊಂದರಲ್ಲಿ ಇದೆ. ಆದ್ರಿಂದ ಅನ್ಯ ಅಂತ ಹೇಳಿ ಉಪನಿಷತ್ತಿನಲ್ಲಿ ಮತ್ತೊಂದು ಪದ ಬಂದಿದೆ, ಈ ತರಹ. ಅದು ಇದೇ ಅರ್ಥದಲ್ಲಿ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣತು ಜೀವಂತಿ ಯಸ್ಮಿನ್ ಏತವು ಉಪಶ್ರಿತವು. ನಾವು ಬದುಕಿರುವುದು ನಮ್ಮ ಪ್ರಾಣಾಪಾನಗಳಿಂದ ಅಲ್ಲ, ಉಸಿರಾಟದಿಂದ ಅಲ್ಲ. ಪ್ರಾಣಾಪಾನ ಅಂದ್ರೆ ಶ್ವಾಸೋಚ್ಛ್ವಾಸ ಅಲ್ಲ, ಮತ್ತೊಂದರಿಂದ ಅಂತ. ಮತ್ತೆ ಅದಕ್ಕೆ ಬೇರೆ ಏನು ಹೇಳಿಕ್ಕಾಗುದಿಲ್ಲ. ಈ ತರಹ ಸಮಥಿಂಗ್ ವಿಚ್ ಇಸ್ ನಾಟ್ ದಿಸ್. ಇದು ನಮಗೆ ಗೊತ್ತಿದೆ. ಪ್ರಾಣಾಪಾನಗಳ ಬಗ್ಗೆ ಪ್ರಾಣಾಯಾಮ ಎಲ್ಲ ಇದೆ. ನಮ್ಮ ಒಟ್ಟಿನ ಮೇಲೆ ಏನು ಅಂದ್ರೆ ನಮ್ಮ ಅರಿವಿನಿಂದ ನಾವು ಬದುಕಿರುವುದಲ್ಲ, ಎಲ್ಲ ಕಥೆ. ಆಯ್ತಾ? ಇದನ್ನು ಇನ್ನೂ ಸ್ವಲ್ಪ ಸ್ಥೂಲವಾಗಿ ಮಾಡಿ ಹೇಳೋದಾದ್ರೆ, ನಮ್ಮ ಅಹಂಕಾರದಿಂದ ನಾವು ಬದುಕಿರುವುದಲ್ಲ ಅಂತ. ಬದುಕಿದ್ದೇವೆ ಎನ್ನುವ ಅಹಂಕಾರದಿಂದ ನಾವು ಬದುಕಿರುವುದಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ, ಬದುಕಿದ್ದೇವೆ ಎನ್ನುವ ಅಹಂಕಾರ ನಿಜವಾಗಿ ಬದುಕಿರುವುದನ್ನು ತಿಳಿಯುವುದಕ್ಕೆ ಅಡ್ಡಿ. ಏನು ಮಾಡುವುದು? ಆ ಅಡ್ಡಿಯನ್ನು ಒಪ್ಪಿಕೊಳ್ಬೇಕು. ಹೌದು, ಅಡ್ಡಿ ಆಗಿದೆ, ಸತ್ಯ ತಿಳಿಯುವುದಕ್ಕೆ ಅಡ್ಡಿ ಆಗಿದೆ ಅಂತ ಒಪ್ಪಿಕೊಳ್ಬೇಕಂದ್ರೆ ಬಲಾತ್ಕಾರದಲ್ಲಿ ಯಾರನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ವಿಷಯ ಹೀಗಿದೆ ಅಂತ ನೀವು ತೋಡಿಕೊಳ್ಳುವುದಕ್ಕೆ ಮಾತ್ರ ಸಾಧ್ಯ. ಮಂಡನೆಯೂ ಅಲ್ಲ, ತೋಡಿಕೊಳ್ಳೋದು. ಇದು ಹೀಗೆ ಇದೆ, ನನಗೆ ಹೇಗೆ ಕಂಡಿದೆ, ಹೀಗೆ ಇದೆ ವಿಷಯ, ಹೀಗಿದೆ ವಿಷಯ ಇನ್ನೊಂದರಲ್ಲಿ ಇದೆ, ಅದು ನಮ್ಮಲ್ಲಿ ಇಲ್ಲ, ಅದು ನಾವು ನೋಡಿದ ಹಾಗಿಲ್ಲ ಅಂತ, ನಾವು ಕಂಡ ಹಾಗಿಲ್ಲ. ಈಗ ನಾವು ಹೇಳ್ತೇವೆ ಲೋಕದಲ್ಲಿ, ಅಂದ್ರೆ ಸಾಹಿತ್ಯದಲ್ಲಿ ಅದು ಇದ್ದದ್ದಿದ್ದ ಹಾಗೆ ಬರಿಬೇಕು. ವಾಸ್ತವವಾದ ಕಂಡದ್ದು ಕಂಡ ಹಾಗೆ ಬರಿಬೇಕಾದ್ರೆ, ಮತ್ತೆ ನೀವು ಹಾಗೆ ಬರೆಯೋದೇ ಇದ್ರೆ ನೀವು ಮತ್ತೊಂದನ್ನು ಕಂಡದ್ದು ಯಾಕೆ? ನೀವು ಕಂಡದ್ದಕ್ಕೆ ನೀವು ನ್ಯಾಯ ಕೊಡಲೇಬೇಕು, ಒದಗಿಸಲೇಬೇಕು. ಅದು ಹೌದು ವಾಸ್ತವಿಕತೆ. ಈಗ ಅದು ಹೇಗೆ ಇದೆಯೋ ಹಾಗೆ ನಾವು ಕಂಡದ್ದು, ನಾವು ಹೇಗೆ ಇದ್ದೇವೋ ಹಾಗೆ ನಮಗೆ ಅದು ಕಂಡದ್ದು ಅಂತ. ನಾವು ಹೇಗೆ ಇದ್ದೇವೆ, ನಾವು ನೋಡಿದ್ದೇವೆ ಅಂತಲ್ವ ನಾವು ಹೇಳುವುದು. ನಾವು ನೋಡಿದ್ದನ್ನು ನಾವು ಬರೀ ನಾವು ಕಂಡದ್ದು ಅಂತ. ನಾವು ಯಾವುದರಿಂದ ನೋಡಿದ್ದು? ನಮ್ಮ ಮನಸ್ಸಿಂದ ನೋಡಿದ್ದು, ನಮ್ಮ ಇಂದ್ರಿಯಗಳಿಂದ ನಾವು ನೋಡಿದ್ದು, ನಮ್ಮ ಮಿತಿಯಿಂದ ನಾವು ನೋಡಿದ್ದು, ಪೂರ್ವಾಗ್ರಹಗಳ ಜೊತೆಗೆ ಎಲ್ಲವೂ ಇದೆ. ನಾವು ಹೇಗೆ ಇದ್ದೇವೆ ಹಾಗೆ ನಮಗೆ ಪ್ರತೀತವಾಗ್ತದೆ. ದೇವರು ಅಷ್ಟೇ, ನಾವು ಹೇಗೆ ಇದ್ದೇವೆ ಹಾಗೆ. ಇದಲ್ಲ ಅಂತ ಗೊತ್ತಾಗಬೇಕಲ್ಲ. ನಾವು ಹೇಗೆ ಇದ್ದೇವೋ ಹಾಗೆ ನಮ್ಮ ದೇವರು ಅಂತ ಹೇಳಿದರೆ ಅದು ದೇವರಿಗೆ ನಾವು ಮಾಡುವ ಅಪಚಾರವ ಎಂಥದ್ದು? ನಮ್ಮ ಹಾಗೆ ನಮ್ಮ ದೇವರೇನುವುದು ಸತ್ಯವೂ ಹೌದು. ಅಂದ್ರೆ ನಾವು ಮಾಡಿಟ್ಟದ ಹಾಗೆ. ಈಗ ನಮ್ಮ ರಾಗದ್ವೇಷಗಳು ನಮ್ಮ ದೇವರಿಗೂ ಕೂಡ ಈಗ ನಾವು ಮಾಡಿದರೆ ಅದು ನಾವು ಕಂಡ ಹಾಗೆ ಆಗ್ತದ? ಅದರಿಂದ ಒಂದು ಬದಲಾವಣೆಯನ್ನು ಬಯಸಬೇಕಾದ್ರೆ ಅದು ನಮ್ಮ ಸಾಧ್ಯತೆ ಆದರೆ ಅದಕ್ಕೋಸ್ಕರ ಆ ಪದ ಅದನ್ನು ಈ ತರಹ ಅಂತ ಒಂದು ವಿಷಯದ ಪ್ರತಿಪಾದನೆಯಲ್ಲಿ ಬಹಳ ಪ್ರತಿಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಸಮರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಮಾಡಬಾರ್ದಂದ್ರೆ ಅದಕ್ಕೆ ಮಾಡ್ತಾ ಹೋದಾಗ ಏನ್ ಅನ್ನಿಸ್ತದೆ ಅಂದ್ರೆ ನಿಜವನ್ನು ಸಮರ್ಥನೆ ಮಾಡಬೇಕು. ಯಾಕೆ ನಾವು ಸಮರ್ಥನೆ ಮಾಡುವುದೇ ತಪ್ಪನ್ನು ಅಂತ, ಸಮರ್ಥನೆ ಮಾಡುವುದೇ ನಮಗೆ ಅದರ ಮೇಲೆ ನಿಜವಾದ ವಿಶ್ವಾಸ ಇಲ್ಲದೆ ಇದ್ದದ್ರಿಂದ ಅಂತ. ವಿಶ್ವಾಸ ಇರ್ತಿದ್ರೆ ಮಾಡ್ತಿರ್ಲಿ, ಯಾಕೆ ಮಾಡ್ಬೇಕು? ಮಾಡ್ಲೇಬೇಕು ಅಂತೇನು, ಮಾಡಬೇಕಾದ ಸಂದರ್ಭ ಬಂದ್ರೆ ಮಾಡಬೇಕು. ಅದು ವಿಷಯ. ಸಮರ್ಥನೆ ಮಾಡುವುದೇ ಒಂದು ಕಾರ್ಯಕ್ರಮ ಅಲ್ಲ.
ಇದು ಎಲ್ಲವೂ ನನ್ನಿಂದ ಬೇರೆ ಎಲ್ಲದೇ ಇದ್ದದ್ರಿಂದ ಒಂದು ಸ್ಟೇಜಿಗೆ ತಕ್ಕ ಒಂದು ವೇಷ ಹಾಕ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಅಲ್ಲ, ನನಗೆ ಅದು ಬೇಡ, ನನಗೆ ಸಾಧ್ಯ ಇಲ್ಲ, ನನಗೆ ಅದು ಬೇಕಾಗಿಲ್ಲ. ಅದನ್ನು ನಾನು ಎಲ್ಲಾದರೂ ಮಾಡಿದರೆ ಹಿಂದೆ ಮಾಡಿದಿರ್ಲಿಕ್ಕೂ ಸಾಕು, ಮಾಡಿದರೆ ಮತ್ತೆ ನನಗೆ ಹಿಂಸೆ ಆಗ್ತದೆ. ಯಾವುದೇ ಒಂದು ಸರಿ ಇರ್ಲಿಕ್ಕಿಲ್ಲ ಅಂತನೋ ಅದರ ಅರ್ಥ? ಯಾವುದೇ ಸಿದ್ಧಾಂತದಲ್ಲಿ ಇದೇ ಸರಿ ಅದು ತಪ್ಪು ಅಂತ ಇರ್ಲಿಕ್ಕಿಲ್ಲ ಅಂತನೂ ಅದರ ಅರ್ಥ. ಎಲ್ಲದ್ರಲ್ಲಿ ಸ್ವಲ್ಪ ಸ್ವಲ್ಪ ಏನೋ ಒಳ್ಳೇದಿರ್ಲಿಕ್ಕಿಲ್ವಾ? ಯಾವುದೋ ಒಂದು ಇದ್ರಲ್ಲಿ ಮಾತ್ರ ಒಳ್ಳೇದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಮನುಷ್ಯ ನಿರ್ಮಿತ ಆದ್ರಿಂದ ಅದರಲ್ಲೂ ಸ್ವಲ್ಪ ಒಳ್ಳೇದು, ಇದ್ರಲ್ಲಿ ಸ್ವಲ್ಪ ಒಳ್ಳೇದು ಇರ್ಲಿಕ್ಕೆ ಸಾಧ್ಯತೆ ಇದೆ ಅಂತನಾ ಅದರ ಅರ್ಥ? ಮಧ್ಯಮ ಮಾರ್ಗ ಅಂತ ಬುದ್ಧ ಹೇಳಿದ್ದು. ಎರಡು ಎಕ್ಸ್ಟ್ರೀಮ್ಗಳನ್ನು ಬಿಡಿ. ಇದು ಒಂದು ಎಕ್ಸ್ಟ್ರೀಮ್, ಇದು ಇದೆ ಎನ್ನುವುದು ಒಂದು ಎಕ್ಸ್ಟ್ರೀಮ್, ಇಲ್ಲ ಎನ್ನುವುದು ಒಂದು ಎಕ್ಸ್ಟ್ರೀಮ್. ಇದು ಎಕ್ಸ್ಟ್ರೀಮ್ ಆಗ್ಬಹುದು. ಯಾಕಾಗ್ಬಹುದು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಂದದ್ದು. ಇದು ನಮಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾ ಇದ್ದೇವೆ. ಆಸ್ತಿಕ್ಯ, ದೇವರಿದ್ದಾನೆ ಅಂತ ಪ್ರತಿಪಾದನೆ ಮಾಡ್ತಾರೆ. ಕೇಳುವಾಗ ಅದಕ್ಕೆ ಅನುಕೂಲವಾಗಿ ಕೇಳಲಿಕ್ಕೂ ಆಗ್ತದೆ, ಅದರ ಪ್ರತಿಕೂಲವಾಗಿ ಕೇಳಲಿಕ್ಕೂ ಆಗ್ತದೆ. ದೇವರಿದಾನಾದ್ರೆ ಇದೇನಿದು ನೋಡಿದಾನೆ ಇವನು, ಹಾಗೆ ಹೀಗೆಲ್ಲ ನಾನಾ ರೀತಿಯೆಲ್ಲ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇವನು ಇಲ್ಲ ಅಂತ ಹೇಳ್ತಾನೆ, ಅದಕ್ಕೆ ಪ್ರತಿಕ್ರಿಯೆ. ಇವನು ಇಲ್ಲ ಅಂತ ಹೇಳಿದಾಗ ಅವನು ಇದೆ ಅಂತ ಹೇಳೋದಕ್ಕೆ ನಾನಾ ರೀತಿಯ ಕಾರಣಗಳನ್ನು ಹುಡುಕಿಕೊಂಡು ಹೋಗ್ತಾನೆ. ಹಾಗಾದ್ರೆ ಎಂತ ಮಾಡಬೇಕು? ಇದು ಎಕ್ಸ್ಟ್ರೀಮ್ ಅಂತ ಗೊತ್ತಾಗ್ಬೇಕು. ಇಲ್ಲ ದೇವರು ಇಷ್ಟು ತೀವ್ರವಾಗಿ, ದೇವರು ಅಂತ ಅನ್ನೋದ್ರ ಬಿಡುವ, ಸತ್ಯ ಅಂತ ಇಟ್ಟುಕೊಳ್ಳುವ. ಸತ್ಯ ಇಷ್ಟು ತೀವ್ರವಾಗಿ ಇರ್ಬೇಕಾಗಿಲ್ಲ. ಅದು ಅದು ಆ ತೀವ್ರತೆಯಲ್ಲಿ ಇರಬಾರದು ಅಂತಲೂ ಇಲ್ಲ, ತೀವ್ರವಾಗಿಯೇ ಇರಬೇಕಾಗಿಯೂ ಇಲ್ಲ. ಅದು ಅದು ಒಂದು ಹಗುರವಾಗಿರ್ಬೋದು, ಒಂದು ಮಧ್ಯಮ ಮಾರ್ಗದಲ್ಲಿ, ಒಂದು ಮಧ್ಯಮ ಲಯ ಅಂತ ನೀವು ಹೇಳಿದಾರಲ್ಲ, ಆ ತಾರಸ್ಥಾಯಿಯಲ್ಲಿ ಹೆಚ್ಚೊತ್ತು ಮಾತಾಡ್ಲಿಕ್ಕಾಗೋದಿಲ್ಲ. ಮಂದ್ರ ಸ್ಥಾಯಿಯಲ್ಲಿ ಮಾತಾಡಿದ್ರೆ ನಮಗೆ ಮಾತ್ರ ಅದು ಕೇಳುವುದಲ್ಲ, ಯಾರಿಗೆ ಕೇಳುವುದೂ ಇಲ್ಲ. ಅಲ್ಲಿ ಅದು ಹೆಚ್ಚೊತ್ತು ಮಾತಾಡ್ಲಿಕ್ಕಾಗೋದಿಲ್ಲ. ಮಧ್ಯಮ ಸ್ಥಾಯಿಯಲ್ಲಿ ವ್ಯವಹಾರ ಒಂದು ವಿಸ್ತರಿಸಲಿಕ್ಕಾಗ್ತದೆ. ಆಲಾಪನೆ ಮಾಡಬೇಕಾದ್ರೆ, ರಾಗಾಲಾಪನೆ ಮಾಡಬೇಕಾದ್ರೆ, ಅಥವಾ ನಮ್ಮ ವಿಚಾರಗಳನ್ನು ವಿಸ್ತರಿಸಬೇಕಾದ್ರೆ, ಅದು ಎಲ್ಲವೂ ನಡೆಯುವುದು ಮಧ್ಯಮ ಸ್ಥಾಯಿ. ಮಧ್ಯಮ ಮಾರ್ಗ, ಮಧ್ಯಮ ಮಾರ್ಗ ಎನ್ನುವುದು ಬುದ್ಧನ ಕಾಣಿಕೆ. ಅದು ಇಂಟರ್ಮೀಡಿಯೇಟ್ ಟೆಕ್ನಾಲಜಿ ಅಂತ. ಟೆಕ್ನಾಲಜಿಯಲ್ಲಿಯೂ ಇದನ್ನು ಇದು ಮಾಡ್ಲಿಕ್ಕೆ ಬಹಳ ದೊಡ್ಡ ದೊಡ್ಡ ಯಂತ್ರಗಳು ಅದು ಇತ್ಯಾದಿಗಳೆಲ್ಲ ಬೇಕಾಗಿಲ್ಲ. ಬಹಳ ಚಿಕ್ಕದೂ ಅಲ್ಲ, ಒಂದು ಉಪಯೋಗಕ್ಕೆ ಬರುವಂತಹ, ನಾವೇ ಬಳಸಬಹುದಾದಂತಹ, ನಾವೇ ಅದರ ಟೆಕ್ನಿಷಿಯನ್ ಆಗಬಹುದಾದಂತಹ ಯಂತ್ರಗಳು ಬೇಕು. ಈ ಒಂದು ಅದಕ್ಕೆ ಇಂಟರ್ಮೀಡಿಯೇಟ್ ಟೆಕ್ನಾಲಜಿ ಅಂತ ಅದನ್ನು ಆ ಪದವನ್ನು ಕಾಯಿನ್ ಮಾಡುವಾಗ ಅವರು ಹೇಳಿದರು. ಇದು ನನಗೆ ಬುದ್ಧನಿಂದ ಸಿಕ್ಕಿದ್ದು ಮಧ್ಯಮ ಮಾರ್ಗ. ನೋಡಿ, ಒಂದು ಪದಕ್ಕೆ ನೀವು ಎದುರಾದಾಗ ಅದು ನಿಮ್ಮ ಕ್ಷೇತ್ರದಲ್ಲಿ, ನೀವು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿ ಪಳಗಿದ್ದೀರೋ ಅದಕ್ಕೆ ಅದು ಬೇರೆ ರೀತಿಯ ಒಂದು ಕಾಣಿಕೆಯನ್ನು ಕೊಡುತ್ತದೆ, ಉಂಟು ಮಾಡ್ತದೆ. ಬರೆದಿದ್ದಾರೆ ಅವರು. ನಾನು ಬುದ್ಧನನ್ನು ಓದಿ ನನಗೆ ಮಧ್ಯಮ ಮಾರ್ಗ ಎನ್ನುವ ಹೊಳಹು ಸಿಕ್ಕಿ ನನ್ನ ಇಂಟರ್ಮೀಡಿಯೇಟ್ ಟೆಕ್ನಾಲಜಿಗೆ ಅದು ಕಾರಣ ಆಯಿತು ಅಂತ. ಇದೆಲ್ಲ ತುಂಬಾ ರೋಚಕವಾದ ಸಂಗತಿಗಳು. ಆಗ ಮಧ್ಯಮ ಮಾರ್ಗ ಉಂಟಲ್ಲ, ಇದು ಗೀತೆಯಲ್ಲಿ ಒಂದು ಮಾತಿದೆ ಕೃಷ್ಣನದ್ದು, ನನಗೆ ಬಹಳ ಇಷ್ಟವಾದ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಏನು ಚೆನ್ನಾಗಿದೆ ಗೊತ್ತುಂಟು ಇದು. ಯಾರು ಹೇಗೆ ನನ್ನನ್ನು ನೋಡ ಬಯಸ್ತಾರೆ, ಆರಾಧನೆ ಮಾಡೋದಕ್ಕೆ ಬಯಸ್ತಾರೆ, ಹಾಗೆಯೇ ನಾನು ಅವರಿಗೆ ಒಲಿಯುವವನು. ತಥೈವ ಏ ಯಥಾ ಮಾಂ ಪ್ರಪದ್ಯಂತೆ, ಹೇಗೆ ನನಗೆ ಅವರು ನನ್ನನ್ನು ಅರ್ಚಿಸ್ತಾರೆ ಹಾಗೆಯೇ ಅವರದೇ ದಾರಿಯಲ್ಲಿ ಅವರು ಕೊಟ್ಟದ್ದನ್ನೇ ತಕ್ಕೊಂಡು ನಾನು ಅವರಿಗೆ ಮರಳಿ ಕೊಡ್ಬೋದು. ನನ್ನ ಹತ್ರ ಎಂಥದಿಲ್ಲ, ನೀವು ಕೊಟ್ಟದ್ದನ್ನು ನಿಮಗೆ. ತಾನ್ ತಥೈವ ಭಜಾಮ್ಯ. ಆದುದರಿಂದ ಮಮ ವರ್ತಮಾನ ವರ್ತಂತೆ ಮನುಷ್ಯ, ನನ್ನ ದಾರಿಯಲ್ಲಿಯೇ ಮನುಷ್ಯರು ಎಲ್ಲ ಕಡೆಯೂ ಇದ್ದಾರೆ. ನನ್ನ ದಾರಿ ಅಲ್ಲದೇ ಇದ್ದದ್ದು ದಾರಿಯೇ ಇಲ್ಲ. ನನ್ನ ದಾರಿ ಅಲ್ಲದೇ ಇದ್ದದ್ದು, ದೇವರ ದಾರಿ ಅಲ್ಲದೇ ಇದ್ದದ್ದು, ಕೃಷ್ಣನ ದಾರಿ ಅಲ್ಲದೇ ಇದ್ದದ್ದು ಒಂದು ದಾರಿ ಹಾಗೊಂದಿಲ್ಲ ಇಲ್ಲ ಅಂತ. ಇದು ಹೇಳ್ಬೇಕಾದ್ರೆ ಅವನು ಏನಿದು, ಇದು ಒಂದು ರೀತಿ ಎಕ್ಸ್ಟ್ರೀಮೇ.
ಯಾವುದು ಇದು ಅಂದರೆ ಇದು ಹಾಗೆ ಇದೆ. ಇದನ್ನು ಇಟ್ಟುಕೊಂಡು ನೀವು ನೋಡುವಾಗ ಒಂದು ದೇವರು ಲೋಕವನ್ನು ನೋಡಿಕೊಂಡು ಮನುಷ್ಯರ ವರ್ತನೆಗಳನ್ನು ನೋಡಿಕೊಂಡು ತನಗೆ ತಾನೇ ಒಂದು ಸಮಾಧಾನ ಮಾಡಿಕೊಳ್ಳುವುದು ನೋಡಿ ಹೇಗೆ ಇದೆ. ನನ್ನ ದಾರಿ ಬಿಟ್ಟು ಯಾರೂ ಇಲ್ಲ ಇಲ್ಲ ಅಂತ. ಹಾಗೆ ಅದರಿಂದ ಅವರವರ ದಾರಿಯಲ್ಲಿ ಅವರಿದ್ದಾರೆ ಅಂತ ನಮಗೆ ಅನ್ನಿಸ್ತದಲ್ಲ, ದೇವರಿಗೆ ಹಾಗೆ ಅನ್ನಿಸುವುದಿಲ್ಲ. ನಮಗೆ ಅನ್ನಿಸುವುದೇನು, ಅವರದೊಂದು ದಾರಿ ಬೇರೆ, ಇವರದೊಂದು ದಾರಿ ಬೇರೆ. ಇವರ ಮೂರ್ತಿ ಭಂಜಕರು, ಇವರ ಮೂರ್ತಿ ಪೂಜಕರು, ಇವರು ಇನ್ನೊಂದು ಇತ್ಯಾದಿ ಏನೋ ಎಲ್ಲ ನಮಗೆ ಅನ್ನಿಸ್ತದಲ್ಲ. ಹಾಗೆ ದೇವರಿಗೆ ಅನ್ನಿಸುವುದಿಲ್ಲವಲ್ಲ, ಅನ್ನಿಸಲಿಲ್ವಲ್ಲ. ಅವನಿಗೆ ಎಲ್ಲ ದಾರಿ ನಂದೇ. ಇದು ನಮ್ಗೆ ಹಾಗಂತ ದೇವರ ಮಾತನ್ನು ನಾವು ಹೇಳಕ್ ಸಾಧ್ಯ ಇಲ್ಲ. ಅದನ್ನು ಹೇಳಿದಾನ ತಿಳ್ಕೊಂಡು ಅದು ನಮಗೆ ಅದನ್ನು ಸಂಭ್ರಮಿಸಬೇಕು. ಮತ್ತೆ ಈಸ್ ಅನ್ ಎನ್ಲೈಟನಿಂಗ್ ಯಾವುದಾದ್ರು ಅದು ಸರಿ, ದೇವರಿಗೆ ಸರಿ. ಹೇಳಿದರಲ್ಲಿ ಆ ನೆನಪು ನಮ್ಗಿರ್ಬೇಕು. ಹೌದು ಅಲ್ಲ, ಅಂದ್ರೆ ಹೇಳಿದ್ರಲ್ಲಿ ನಿನ್ನ ದಾರಿಯಲ್ಲಿ ನಾನು ನಿನಗೆ ಒದಗುತ್ತೇನೆ ಅಂತ ಹೇಳಿದ್ದು. ನಿನ್ನ ದಾರಿಯಲ್ಲಿ, ನಿನ್ನ ದಾರಿ ಅಂತ ಒಂದುಂಟಲ್ಲ, ಸ್ವಧರ್ಮ, ನಿನ್ನ ದಾರಿಯಲ್ಲಿ ಅಂತ ಹೇಳಿ. ಅದರಿಂದ ನಾನು ಮಾಡುವುದರಲ್ಲಿ ನನಗೆ ಪರಿಪೂರ್ಣವಾದ ಶ್ರದ್ಧೆ. ದೇವರು ಹೀಗೆ ಹೇಳಿದ್ದಾನಾದ್ದರಿಂದ ಎಲ್ಲವೂ ಒಂದೇ ಅಂತ ಹೇಳಿದರೆ ನಮಗೆ ಯಾವುದೂ ಸಿಗುವುದಿಲ್ಲ. ಸ್ವಧರ್ಮ, ನಿನ್ನ ಧರ್ಮ ನೀನು ಮಾಡು, ಅದನ್ನು ನೀನು ಪಾಲನೆ ಮಾಡು. ಇನ್ನೊಬ್ಬರ ಬಗ್ಗೆ ನಿನಗೆ ಯಾಕೆ ಕಾಳಜಿ ಅಂತ, ಅದು ದೇವರದ್ದು ಸಂಗತಿ. ನಿನಗೆ ಯಾಕೆ, ನಿನ್ನದನ್ನು ನೀನು ಮಾಡು. ನಿನ್ನದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗತಕ್ಕೆ ನಿನಗೆ ಹೀಗೆಲ್ಲ ಕಾಣುವುದು. ಅವ್ರು ಹಾಗೆ, ಇವರು ಹೀಗೆ, ಅದು ಸರಿ, ಇದು ತಪ್ಪು. ನಿನ್ನದನ್ನು ನೀನು ಮಾಡು. ತಪ್ಪು ಅಂತ ಕಂಡು ಹೋರಾಡಬೇಕಾದ ಪ್ರಸಂಗ ಬಂದರೂ ಇದು ನನ್ನ ಸ್ವಧರ್ಮ ಅಂತ ಮಾಡು. ಹೀಗೆಲ್ಲ ಇದೆ. ಅದರಿಂದ ಒಂದು ಕಡೆ ಬಹಳ ಮುಕ್ತವಾಗಿರತಕ್ಕ ಒಂದು ಸತ್ಯ ಇದೆ, ಸ್ವಾತಂತ್ರ್ಯ ಇದೆ. ಇನ್ನೊಂದು ಕಡೆ ನಮ್ಮ ವ್ಯಕ್ತಿತ್ವದ ಮಿತಿಯಲ್ಲಿ ನಾವು ಸಾಧಿಸಬೇಕಾದ, ನಮ್ಮನ್ನು ನಾವು ನಂಬಿ ಸಾಧಿಸಬೇಕಾದ ನಮ್ಮ ದಾರಿ ಇದೆ, ಜವಾಬ್ದಾರಿ ಕೂಡ ಜವಾಬ್ದಾರಿ ಇದೆ. ಮಾಡ್ಬೇಕಾದ ಅರ್ಧಂಬರ್ಧ ಮನಸ್ಸಿನಲ್ಲ, ಅದನ್ನು ಪೂರ್ತಿಯಾಗಿ ನಿನ್ನ ದಾರಿಯಲ್ಲಿ ನಾನಿದ್ದೇನೆ ಅಂತ ಅಲ್ವ ಅವನು ಹೇಳಿದ್ದು. ನಂಬಿಕೆ ಅಂದ್ರೆ ಹೀಗೆ.